శ్రీరామచంద్ర సీతారామ కోదండ రామ కమనీయ నామ భక్తవత్సల భాగ్యశీతల భవభయనాశ బంధ విమోచక రవికుల తిలక శ్రీ రఘునందన రావణ సంహార రణరంగధీర నిత్య నిర్మల నిత్యానంద నీలమేఘ శ్యామ నీరజనాభ రామభద్రాయ రామచంద్రాయ రఘునాథాయ రావణవైరీ సీతాభిరామ శ్రీపరంధామ శ్రీకర శుభకర శ్రీరమేశ అద్భుత విగ్రహ అగణిత గుణగణ అమృత నామ అవనీ మోహన ఆనందామృత అమరాధీశ అఖిలాండేశ ఆనంద రూప పావన నామ పట్టాభిరామ పరమ పావన పాప వినాశ ఆనందాశ్రిత ఆనందామృత ఆత్మానంద ఆశ్రిత రక్షక భవభయనాశ బంధ విమోచక బ్రహ్మాండనాథ భాగ్యప్రదాత ఇందు కళాధర ఇంద్రాది ప్రియ ఇనకుల తిలక ఇందిర రమణ
ಕೇಶವನಾಮ ಕೋದಂಡರಾಮ ಕೋಸಲರಾಮ ಕೌಸಲ್ಯರಾಮ ನಿತ್ಯಾನಂದ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ನೀರಜನಾಭ ಅಂತ ಶ್ರೀ ಸಾಯಿ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಹಿಂದೂಗಳ ಮಹಾ ಹಬ್ಬ. ಇದು ದೇಶಾದ್ಯಂತ ನಡೆಯುತ್ತದೆ. ಇವತ್ತು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ಮತ್ತು ನಮ್ಮ ತಾವು ನೋಡಬಹುದು ಜನಗಳೆಲ್ಲ ಇವತ್ತು ನಮ್ಮ ಗಿರಿನಗರದ ಯೋಗಶ್ರೀ ಸರ್ಕಲ್ ಅಲ್ಲಿ ಶ್ರೀರಾಮನವಮಿ ಸುಮಾರು ಇದು 7ನೇ ವರ್ಷದ ನಮ್ಮದು ಕಾರ್ಯಕ್ರಮ. ಯೋಗಶ್ರೀ ವನಿತಕ್ಕ ಅವರ ಸಹಕಾರದಿಂದ ಶ್ರೀ ಸಾಯಿ ಸೇವಾ ಸಂಸ್ಥೆ ವತಿಯಿಂದ ಮತ್ತು ಗಿರಿನಗರ ನಿವಾಸಿಗಳ ಬಳಗ 3 ಸಂಸ್ಥೆ ಸೇರಿ ಇವತ್ತು ನಾವು ಹನುಮ ಜಯಂತಿಯ ಪ್ರಯುಕ್ತ ಅರವಂಟಿಕೆ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೀವಿ. ಇಲ್ಲಿ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಂದರೆ ಬಿಸಿಲು ಜಾಸ್ತಿ ಇರೋದಕ್ಕೆ ತಣ್ಣಗಾಗೋದಕ್ಕೆ ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಮಂಜುನಾಥ್ ಅವರ ಸಹಯೋಗದಲ್ಲಿ ನಡೀತಾ ಇರೋದು. ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿದ್ದಾರೆ. ಜೊತೆಗೆ ವನಿತಕ್ಕ ಅವರು ಸಹಕಾರ ಕೂಡ ನಮಗೆ ಭಾಳಷ್ಟಿದೆ ಇಲ್ಲಿ. ಮತ್ತು ನಮ್ಮ ಸಾಹೇಬರಾದ್ರ ರವಿ ಸುಬ್ರಹ್ಮಣ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇರುವಂಥದ್ದು ರಾಮನವಮಿಯ ಪ್ರಯುಕ್ತವಾಗಿ ರಾಮೋತ್ಸವವನ್ನು ಇಲ್ಲಿ ಆಚರಣೆ ಮಾಡಿದೆ. ನಮ್ಮ ದೇಶ ಅಂತ ಹೇಳಿದರೆ ರಾಮ, ಕೃಷ್ಣ, ಸೀತೆ, ಹನುಮಂತ ಆ ಭೂಮಿ ಇದು. ಎಲ್ಲರಲ್ಲಿ ರಾಮನ ಒಂದು ಆ ಚೈತನ್ಯ, ಹನುಮನ ಒಂದು ಪ್ರೇರಣೆ ಸಿಗತ್ತೆ. ಹಾಗಾಗಿ ಪ್ರತಿ ವರ್ಷ ರಾಮನವಮಿಯ ಸಮಯ ಇಲ್ಲಿ ರಾಮನ ಪೂಜೆಯನ್ನು ಮಾಡಿಬಿಟ್ಟು ರಾಮನ ಸಂಕೀರ್ತನೆಯನ್ನು ಮಾಡಿ ಅನಂತರ ಪಾನಕ ಕೋಸಂಬರಿಯನ್ನು ಹಂಚುವಂತಹ ಒಂದು ಪದ್ಧತಿ ಹಿಂದಿನಿಂದ ನಮ್ಮ ದೇಶದಲ್ಲಿ ಬಂದಿದೆ. ಹಾಗೆಯೇ ಇದು ಮಾತ್ರ ಅಲ್ಲ, ಈ ಬೇಸಿಗೆ ಇರುತ್ತೆ ನೋಡಿ, ಆ ಸಮಯದಲ್ಲಿ ಅಲ್ಲಲ್ಲಿ ಬಂದು ಹೋಗೋರಿಗೇನೆ ದಾರಿ ಹೋಕರಿಗೋಸ್ಕರನೇ ಪಾನಕ ಕೋಸಂಬರಿ ಇಡುವಂತಹ ಪದ್ಧತಿ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೆಲವು ಕಡೆ ಇದೆ, ಮೊದಲು ಇತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. 6-7 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅದು ರಾಮನವಮಿ ಇದೆ, ಕನ್ನಡ ರಾಜ್ಯೋತ್ಸವ ಮಾಡೋವಂಥದ್ದು ಇರುತ್ತೆ. ಹಾಗೆಯೇ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವ, ಆಮೇಲೆ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗಣರಾಜ್ಯೋತ್ಸವ, ಅವೆಲ್ಲವನ್ನು ಕೂಡ ಈ ವೃತ್ತದಲ್ಲಿ ಮಾಡುವಂತಹ ಒಂದು ಪದ್ಧತಿ ಇಲ್ಲಿ ಇಟ್ಕೊಂಡು ಬಂದಿದೆ. ನಾನು ವನಿತಾ ಅಂತ ಹೇಳಿ, ಯೋಗಶ್ರೀ ಯೋಗ ಕೇಂದ್ರ, ಪ್ರತಿದಿನವೂ 1000 ಜನ. ಹಾಗಾಗಿ ಇಲ್ಲೇ ಎದುರುಗಡೆ ಇರೋದರಿಂದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ಇವರೆಲ್ಲ ಕರೀತಾ ಇರ್ತಾರೆ. ಇವರೆಲ್ಲ ನಮ್ಮ ಯೋಗ ಬಂಧುಗಳು ಅನೇಕ ಮಂದಿ ಇದ್ದಾರೆ. ಹಾಗಾಗಿ ಯೋಗ ನಮ್ಮ ದೇಶದ ಒಂದು